ಇಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟ್ ರೈಟಿಂಗ್, ಹಾಗೆ ಪ್ರಿಪೇರ್ ಎ ಪೋಸ್ಟರ್ ಆಫ್ ದ ಫಾಲೋಯಿಂಗ್, ಹಾಗೆ ಬ್ರೋಚರ್ ಅಂತ ಇದೆ, ಬ್ರೋಚರ್ ರೈಟಿಂಗ್ ಅಂತ ಇದೆ. ಇದು ಸಿಂಪಲ್. ಒಂದು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಒಂದು ಫ್ರೇಮ್ ಮಾಡಬೇಕು. ನೀವು ಒಂದು ಕ್ವಶನ್ ಕೊಟ್ಟಿರ್ತಾರೆ, ಯಾವುದೇ ಒಂದು ಕ್ವಶನ್ ಕೊಟ್ಟಿರ್ತಾರೆ ಅಡ್ವರ್ಟೈಸ್ಮೆಂಟ್ ಬಗ್ಗೆ, ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬೇಕು ಅಂತ. ಅಲ್ಲಿ ನೀವೇನು ಮಾಡಬೇಕಂದ್ರೆ ಸ್ಲೋಗನ್ ಇರಬೇಕು, ಒಂದು ಘೋಷವಾಕ್ಯ ಇರಬೇಕು, ಹಾಗೆ USP ಅಂತಾರೆ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಫೀಚರ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅದ್ರ ಪಾಯಿಂಟ್ಸ್ ಅಂದರೆ ಅದರದ್ದು ಪಾಸಿಟಿವ್ ಪಾಯಿಂಟ್ಸ್ನ ನೀವು ಲಿಸ್ಟ್ ಮಾಡಬೇಕು. ಅಂದರೆ ಬೆಸ್ಟ್, ಈ ಒಂದು ಪ್ರಾಡಕ್ಟ್ ಯಾವುದ್ರಲ್ಲಿ ಬೆಸ್ಟ್ ಇದೆ ಅಂತ, ಆ ಒಂದು ರೀತಿಯಾಗಿ. ಹಾಗೆ ಒಂದು ಸ್ಲೋಗನ್ ರೆಡಿ ಮಾಡಬೇಕು. ಆ ಇಮೇಜ್ ಪಿಕ್ಚರ್ ಡ್ರಾ ಮಾಡಿದ್ರೆ ಮಾಡ್ಬೋದು ನೀವು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿದರೆ ಫ್ರೇಮೇ, ಅಂದರೆ ಇದು ಒಂದು ಅಡ್ವರ್ಟೈಸ್ಮೆಂಟ್ನ ಫ್ರೇಮ್ ಮಾಡಬೇಕಾಗಿರುತ್ತೆ. ಹಾಗೆ ಬ್ರೋಚರ್ ಅಥವಾ ಪೋಸ್ಟರ್ನ ನೀವು ಫ್ರೇಮ್ ಮಾಡಬೇಕಾಗಿರುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಆನ್ಸರ್ ನೀಟು, ಎರಡನ್ನ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಬ್ರೋಚರ್ ಗೊತ್ತಿದ್ದರೆ ಈಸಿ, ಆಮೇಲೆ ಪೋಸ್ಟರ್ ಗೊತ್ತಿದ್ದರೆ ನೀವು ಅಡ್ವರ್ಟೈಸ್ಮೆಂಟ್ ಬಿಡ್ಬೋದು. ಅಲ್ಲಿ ಎರಡೇ ಆನ್ಸರ್ ಮಾಡೋಕ್ಕೆ ಹೇಳಿರೋದು. ಅಥವಾ ಅಡ್ವರ್ಟೈಸ್ಮೆಂಟ್ ಮತ್ತು ನಿಮಗೆ ಪೋಸ್ಟರ್ದು ತುಂಬ ಈಸಿ ಇದೆ ಅನಿಸಿದ್ರೆ ನೀವು ಪೋಸ್ಟರ್ ಕೂಡ ನೋಡ್ಬೋದು ನೀವು. ಇಲ್ಲಿ ಇನ್ನೊಂದು ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಒಂದು ಏನೋ ಇದೆ ಅನಿಸುತ್ತೆ. ಇದು ಲಾಸ್ಟ್ ಪ್ಯಾಸೇಜ್ ಕೊಟ್ಟಿರ್ತಾರೆ. ಇದು ಸಿಂಪಲಾಗಿ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್. ನಿಮ್ಗೆ ಓದಿದ್ದೀರಲ್ಲ ನೀವು, PUCನೂ ಕ್ವಶನ್ ಈ ಪ್ಯಾಸೇಜ್ ನೋಡಿದ್ದೀರಾ, 10th ನೋಡಿದ್ದೀರಾ. ಹಾಗೆ ಇವಾಗ ಡಿಗ್ರಿಲೂ ಕೂಡ ಫಸ್ಟ್ ಸೆಮ್ಮಲ್ಲಿ ನೀವು ಸಾಲ್ವ್ ಮಾಡಿದ್ದೀರಾ, ಸೆಕೆಂಡ್ ಸೆಮ್ಮಲ್ಲೂ ಸಾಲ್ವ್ ಮಾಡಿದ್ದೀರಾ, ಸೇಮ್ ಟು ಸೇಮ್ ಇವಾಗಲೂ ಕೂಡ ಅದೇ ಕೊಟ್ಟಿದ್ದಾರೆ. 10 ಮಾರ್ಕ್ಸ್ ಇದು ಪ್ಯಾಸೇಜ್ ಇರುತ್ತೆ. ಯಾವುದ್ರ ಬಗ್ಗೆ ಪ್ಯಾಸೇಜ್ ಬರ್ತದೆ ಅಂತ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಂದೊಂದು ಡೀಪಾಗಿ ಹೇಳಿದ್ದಾರೆ, ಯಾವ ರೀತಿ ಹೆಂಗೆ ಅಂತ. ಕ್ವಶನ್ ಬೇಸ್ಡ್ ಆನ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಅಂದರೆ ಅಲ್ಲಿರುವಂಥ ಒಂದು ಇನ್ಫಾರ್ಮೇಷನ್ ಮೇಲೆ 2 ಕ್ವಶನ್ ಡ್ರಾ ಆಗುತ್ತೆ. ಒನ್ ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಅಲ್ಲಿ ಡಿವೈಡ್ ಆಗಿರುತ್ತೆ ಕ್ವಶನ್ ಮೇಲೆ, ಇನ್ನು 2 ಮಾರ್ಕ್ಸ್ ಕೂಡ ಸಪ್ರೇಟೇ ಡಿವೈಡ್ ಆಗಿರುತ್ತೆ, ಇನ್ನು 2 ಮಾರ್ಕ್ಸ್ ಕೂಡ. ಅಲ್ಲಿ ರಿಕ್ವೈರಿಂಗ್ ಇನ್ಫ್ರೆನ್ಸ್ ಅಂತ ಇದೆ, ಆದರೂ ಕೂಡ 2 ಮಾರ್ಕ್ಸ್ ಇರುತ್ತೆ. ಹಾಗೆ ನೆಕ್ಸ್ಟು ಯಾವ ರೀತಿ ಅಟೆಂಡ್ ಮಾಡಿದ್ದಾರೆ ಅನ್ನೋ ಒಂದು ರೀತಿ ಮೇಲೆ ಕೂಡ ಅವರು ಇವ್ಯಾಲ್ಯುವೇಟ್ರು 4 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಕ್ವಶನ್ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ಇವ್ಯಾಲ್ಯುಯೇಷನ್, ಇದ್ರ ಮೇಲೆ 4 ಮಾರ್ಕ್ಸ್ ಇದೆ. ಇದು ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಟ್ರೈ ಮಾಡಬೇಕು ಆದಷ್ಟು ಕರೆಕ್ಟಾಗಿ ಬರೆಯೋಕ್ಕೆ. 4 ಮಾರ್ಕ್ಸ್ ಅವ್ರ ಕೈಲಿರೋದ್ರಿಂದ ಇವ್ಯಾಲ್ಯುವೇಟ್ರು ಅವ್ರಿಗೆ ಹೇಗೆ ನೋಡಿ ಕರೆಕ್ಟಾಗಿ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿದ್ದರೆ ಅದ್ರ ಮೇಲೆ ನೋಡಿ ಕೊಡ್ತಾರೆ. ಅದಕ್ಕೋಸ್ಕರ ಪ್ಯಾಸೇಜಲ್ಲಿ ಕೊಟ್ಟಿರ್ತಾರೆ ಕ್ವಶನ್ನ, ನೀವು ಆನ್ಸರ್ ಮಾಡಬೇಕಾಗಿರೋದಷ್ಟೇ. ಇದರದ್ದು ಏನು ದೊಡ್ಡಂಥ ಒಂದು ಸಮಸ್ಯೆ ಏನೂ ಇಲ್ಲ. ಓಕೆ, ಇದಿಷ್ಟು ಗ್ರಾಮರ್ ಆಗಿತ್ತು. ಇಲ್ಲಿ ಗ್ರಾಮರ್ ಆ್ಯಂಡ್ ರೀಡಿಂಗ್ ಸ್ಕಿಲ್ಸ್, ರೈಟಿಂಗ್ ಆ್ಯಂಡ್ ರೀಡಿಂಗ್ ಸ್ಕಿಲ್ಸ್ ಇದೆ, ಹಾಗೆ ಪ್ಲೇ ಇದೆ. ಇದಿಷ್ಟು ನೋಡ್ಬೋದು ನೀವು. ಓಕೆ, ಥ್ಯಾಂಕ್ ಯು.